ಧರ್ಮಸ್ಥಳ ಜನಜಾಗೃತಿ ಯಾತ್ರೆ. ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ. ಇದುವರೆಗೂ 50 ದೇವಸ್ಥಾನಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ 51ನೇ ದೇವಸ್ಥಾನ ಸಕ್ಕರೆನಾಡು ಮಂಡ್ಯ ಮದ್ದೂರು ತಾಲೂಕು ನಿಲ್ಲುವ ಹೊನ್ನಲಗೆರೆ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ ದೇವಸ್ಥಾನ ಮುಂಚೆ ಹೇಗಿತ್ತು, ಹೇಗೆ ಮಾಡಿದ್ದಾರೆ ಧರ್ಮಸ್ಥಳದಿಂದ ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಅಂತ. ನೀವೇನು ನೋಡ್ತಾ ಇದ್ದೀರಾ, ಇದು ಹೊಸ ಗೋಪುರ, ರಾಜಗೋಪುರ. ಇದು ಮುಂಚೆ ಈ ಗೋಪುರ ಇರ್ನೇ ಇಲ್ಲ, ಬರೀ ಕೆಳಗಡೆ ಇರುವಂತ ಕಲ್ಲುಗಳು ಮಾತ್ರ ಇತ್ತು. ಹೊಸದಾಗಿ ಗೋಪುರವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರುವಂತದ್ದು ಇದು ಹಳೆ ಫೋಟೋ. ಗೋಪುರನೇ ಇರ್ನಿಲ್ಲ, ಶಿಥಿಲ ಅವಸ್ಥೆನಲ್ಲಿತ್ತು. ಮತ್ತೆ ಕಲ್ಲುಗಳು, ಮಣ್ಣು, ಗಿಡಗಳೆಲ್ಲ ಬೆಳ್ಕೊಂಡಿದ್ದ. ಅದನ್ನ ತುಂಬಾ ಸ್ವಚ್ಛವಾಗಿ ಮಾಡಿ ಚೆನ್ನಾಗಿ ಒಂದು ರಾಜಗೋಪುರವನ್ನ ನಿರ್ಮಿಸಿದ್ದಾರೆ. ಕಸಗಳಿಂದನೇ ತುಂಬಿದ್ದಂಥದ್ದು ಇವಾಗ ನೋಡಿ ಹೂಗಳಿಂದ ಕಂಗೊಳಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಹೂವಿನ ಗಿಡಗಳನ್ನ ಹಾಕೊಂಡಿದ್ದಾರೆ. ಒಂದು ದಾಸವಾಳ ಗಿಡಗಳು, 4-5 ಗಿಡಗಳು ತುಂಬಾ ಚೆನ್ನಾಗಿ ಹೂ ಬಿಟ್ಟಿದೆ ದೇವರಿಗೆ. ಹಾಗೆ ಈ ಕಡೆ ನೋಡ್ಬೋದು, ತುಂಬಾ ಚೆನ್ನಾಗಿ ದೇವಸ್ಥಾನವನ್ನ ಇಟ್ಕೊಂಡಿದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಅದೇ ಹಳೆ ಫೋಟೋಗೂ ಈಗಿನ ಫೋಟೋಗೂ ನಾವು ಇಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನವನ್ನ ಮಾಡಿ ಅರ್ಚಕರನ್ನ ಮಾತಾಡ್ಸೋಣ. ಈ ದೇವಸ್ಥಾನ 2015ರಲ್ಲಿ ಉದ್ಘಾಟನೆ ಆಗಿದೆ. ಈ ದೇವಸ್ಥಾನಕ್ಕೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಧರ್ಮಸ್ಥಳ ಹಾಗೂ ಸರ್ಕಾರ ಸೇರಿ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ನೀವೇನು ನೋಡ್ಬೋದು, ಈ 4 ಕಂಬಗಳು ಹೀಗೆ ಇದ್ದ ಹಳೆ ದೇವಸ್ಥಾನಕ್ಕೆ. ಅದರ ಮೇಲೆ ಗೋಪುರ ಆಗಲಿ ಅಥವಾ ಬೇರೆ ಏನು ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿ ಇತ್ತು ಅದು. ಇಲ್ಲಿ ನೋಡ್ಬೋದು ನಾವು ಇಲ್ಲಿನ ಶಿಲಾಶಾಸನವನ್ನು ಪ್ರತಿ ದೇವಸ್ಥಾನದಾಗ ನೋಡಿದ ಹಾಗೆ ಶಿಲಾಶಾಸನ 2015ರಲ್ಲಿ ಸುಮಾರು 14 ಲಕ್ಷ ವೆಚ್ಚದಲ್ಲಿ ಇದು ದೇವಸ್ಥಾನ ಪುನರ್ನಿರ್ಮಾಣ ಆಗಿದೆ. ಬನ್ನಿ ಒಳಗಡೆ ದೇವರ ದರ್ಶನವನ್ನು ಮಾಡಿ ಒಳಗಡೆ ಹೇಗಿದೆ ನೋಡೋಣ. ಮಂಟಪ ಇದೆ ಒಳಗಡೆ, ಒಂದು ತುಂಬ ದೊಡ್ಡದಾಗಿದೆ. ಎಲ್ಲ ದೇವಸ್ಥಾನ ಥರ ಇಲ್ಲೂ ಕೂಡ 4 ರೀತಿಯ ಕಂಬಗಳು, ಒಂದು ಜಾಸ್ತಿ ಕೆತ್ತನೆ ಇಲ್ಲದೆ ಒಂದು ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ದೇವರ ದರ್ಶನವನ್ನು ಮಾಡೋಣ. ಶ್ರೀ ಲಕ್ಷ್ಮೀನಾರಾಯಣ ಅವರ ದರ್ಶನವನ್ನು ಮಾಡ್ತಾ ಇದ್ದೀರಾ. ಈ ವಿಗ್ರಹನ ನೋಡಿದ್ರೆ ನನಗೆ ಅಯೋಧ್ಯೆಯ ಶ್ರೀರಾಮನೇ ನೆನಪಾಗ್ತಾರೆ. ಬಾಲರಾಮ ಏನು ಮೊನ್ನೆ ಉದ್ಘಾಟನೆ ಆಗಿದೆ ಅದೇ ಥರ ಕಾಣಿಸುತ್ತೆ. ಸುತ್ತ ಪ್ರಭಾವಳಿಯಾಗಿರ್ಬೋದು, ಅದರ ಎತ್ತರವಾಗಿರ್ಬೋದು, ನಿಂತಿರುವ ಭಂಗಿಯಾಗಿರ್ಬೋದು, ತುಂಬ ಹಳೆಯ ದೇವಸ್ಥಾನ ಹಾಗೂ ತುಂಬ ಅದ್ಭುತವಾಗಿದೆ. ಎಡಭಾಗದಲ್ಲಿ ಮಹಾಲಕ್ಷ್ಮಿ ಅಮ್ಮನವರನ್ನು ಕೂಡ ನಾವು ಕಾಣಬಹುದು. ಶಂಖ ಚಕ್ರ ಗಜಹಸ್ತೆಯಾಗಿ ಅಮ್ಮನವರು ತುಂಬ ಅದ್ಭುತವಾಗಿದ್ದಾರೆ. ಶ್ರೀಮದ್ ಗೋಪಾಲ ಕೃಷ್ಣ ಸ್ವಾಮಿಯವರ ಸನ್ನಿಧಿ ದೇವರ ಬಲಭಾಗದಲ್ಲಿ ವಿಷ್ಣುವಿನ ಒಂದು ರೂಪವಾದಂಥ ಕೃಷ್ಣನವರು, ಗೋಪಾಲ ಕೃಷ್ಣ. ಇಲ್ಲಿನ ಪುರೋಹಿತರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸ್ವಾಮಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸನತ್ ಕುಮಾರ್. ಸನತ್ ಕುಮಾರ್. ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀರಾ? ಸುಮಾರು ಒಂದು 18-20 ವರ್ಷದಿಂದನೇ ಇದ್ದೀನಿ ನಾನು. ಅದಕ್ಕೆ ಮುಂಚೆ ನಮ್ಮ ತಂದೆಯವರು ಪೂಜೆ ಮಾಡ್ತಾಯಿದ್ರು. ಆನಂತರ ನಾನು ಈ ಪೂಜೆ ಮಾಡ್ಕೊಂಡು ದೇವರ ದರ್ಶನ ಆಯಿತು. ತುಂಬ ಅದ್ಭುತವಾಗಿತ್ತು ದೇವರು. ಹೀಗೇನು ನೋಡ್ತೀರಾ ನೀವು, ವಾಸ್ತು ಪ್ರಕಾರವಾಗಿ ದೇವಸ್ಥಾನದ ಅಗ್ನಿಮೂಲೆಯಲ್ಲಿ ಪಾಕಶಾಲೆಯನ್ನು ನೋಡ್ಬೋದು. ಹಿಂದಿನ ಕಾಲದಲ್ಲಿ ವಾಸ್ತು ಪ್ರಕಾರನೇ ಕಟ್ತಾ ಇದ್ರು. ಹಾಗೆ ದೇವಸ್ಥಾನದ ಸುತ್ತ ಒಂದು ಅದ್ಭುತವಾದ ಕಾಂಪೌಂಡನ್ನು ನಿರ್ಮಿಸಿದ್ದಾರೆ. ಅದು ದೇವಸ್ಥಾನದ ಸೌಂದರ್ಯ ಹೆಚ್ಚುತ್ತೆ. ದೇವಸ್ಥಾನಕ್ಕೆ ಒಂದು ಭದ್ರತೆ ಕೂಡ ಇರುತ್ತೆ. ತುಂಬ ಅದ್ಭುತವಾಗಿದೆ. ನೀವು ನೋಡ್ಬೋದು ಇದರ ದೇವಸ್ಥಾನದ ಸುತ್ತ ಪ್ರಾಂಗಣ, ತೇರಾಗಿರ್ಬೋದು, ಸುತ್ತ ಪ್ರದಕ್ಷಿಣೆ ಬರೋದಕ್ಕಾಗಿರ್ಬೋದು, ಹಾಗೆ ವಿಮಾನ ಗೋಪುರವನ್ನು ನೀವು ನೋಡ್ಬೋದು. ಅದ್ಭುತವಾಗಿದೆ. ಹಾಗೆ ನೀವು ಫೋಟೋದಲ್ಲಿ ನೋಡ್ಬೋದು ಮುಂಚೆ ಹೇಗಿತ್ತು ಇದು, ಈ ಕಡೆಯಿಂದ ದೃಶ್ಯಗಳು ಹೇಗಿತ್ತು ಅನ್ನೋದು ನೀವು ಫೋಟೋದಲ್ಲಿ ನೋಡ್ಬೋದು. ತುಂಬ ಸ್ಥಿತಿಯಲಾವಸ್ಥೆಯಲ್ಲಿ ಇದ್ದಿದ್ದು ಈಗ ತುಂಬ ಅದ್ಭುತವಾಗಿದೆ. ತುಂಬ ಖುಷಿಯಾಗುತ್ತೆ. ಧರ್ಮಸ್ಥಳದಿಂದ ಎಷ್ಟೆಲ್ಲ ಕೆಲಸಗಳು ಮಾಡಿದ್ದಾರೆ. ಎಲ್ಲಿನ ಧರ್ಮಸ್ಥಳ, ಇಲ್ಲಿನ ಯಾವುದೋ ಒಂದು ಹಳ್ಳಿ ಹೋಗಿ ಕೇಳ್ಕೊಂಡಾಗ ಇಲ್ಲ ಅಂತ ಹೇಳ್ದಾರೆ ಅಥವಾ ಅವ್ರನ್ನ ಕಾಯಿಸ್ದಾರೆ ಆದಷ್ಟು ಬೇಗ ಕೆಲಸನ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಮುಂದಿನ 52ನೇ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿವರೆಗೂ ಯಾರು ನೋಡ್ತೀರಾ ದಯವಿಟ್ಟು ಎಂತೆಂಥ ವಿಡಿಯೋಗಳನ್ನು ಶೇರ್ ಮಾಡ್ತೀರಾ ಕೇಳ್ಕೊಳ್ತೀನಿ. ದಯವಿಟ್ಟು ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇನ್ನೇನಾದರೂ ಚೇಂಜಸ್ ನಾವು ಮಾಡ್ಕೊಬೋದಾ, ನಿಮಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಧನ್ಯವಾದ.